ಸಿಂಗ್ ಅವರು ಸಾಲ ಬಿಟ್ಟು ಹೋಗಿದ್ರು, ಅದನ್ನ ಸಾಲ ತೀರಿಸಬೇಕಾಗಿತ್ತಲ್ಲ ಯಾರಾದ್ರೂ? ಏನ್ ಸಾಲ? ನರೇಂದ್ರ ಮೋದಿ ಅವರು ಸಾಲ ತೀರಿಸಿದ್ರು. ನಿಮ್ ಸಾಲ ತೀರಿಸಬೇಕಾಗಿತ್ತಲ್ಲಪ್ಪ ಸರ್. ಏನ್ 50 ರೂಪಾಯಿ ಮಾಡಿದಿರ ಸಾಲ? 5,900 ಕೋಟಿ ಸಾಲ ಬಿಟ್ಬಿಟ್ಟಿದ್ರಲ್ಲ. ಹೇಳ್ರಿ ರಾಮಲಿಂಗ ರೆಡ್ಡಿ ಅವರೇ, ಎಷ್ಟು ಸಾಲ ಬಿಟ್ಬಿಟ್ಟಿದ್ರಿ ಇವರು? 5,900 ಕೋಟಿ ನಾವು ಅಧಿಕಾರ ತಗೊಂಡೋದಾಗ ಸಾಲ ಬಿಟ್ಟೋಗಿದ್ರಿ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ ಸರ್, ಎಕ್ಸೆಪ್ಟ್ BMTC. ಆದರೂ 15% ನಾವು ಹೆಚ್ಚು ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ನಾವು. ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ನಿಮ್ಗೆ ನೋಡಿ, ಕರ್ನಾಟಕದಲ್ಲಿ ನಗರ ಸಾರಿಗೆ 1 ಕಿಲೋಮೀಟರ್ಗೆ 81.24 ಪೈಸೆ 1 ಕಿಲೋಮೀಟರ್ಗೆ. ಸಾಮಾನ್ಯ ಸಾರಿಗೆ 65.90. ವೇಗದೂತ ಎಕ್ಸ್ಪ್ರೆಸ್ ಬಸ್ನಲ್ಲಿ 100 ಪೈಸೆ 100.57 ಪೈಸೆ. ರಾಜಹಂಸ ಡಿಲಕ್ಸ್ ನಲ್ಲಿ 145 ಪೈಸೆ. ಆಂಧ್ರ ಪ್ರದೇಶದಲ್ಲಿ ಅದೇ 1 ಕಿಲೋಮೀಟರ್ಗೆ ನಗರ ಸಾರಿಗೆನಲ್ಲಿ 123.24. ನಾವು 81.24, ಅವರು 123.24. ಆಮೇಲೆ ಸಾಮಾನ್ಯ ಸಾರಿಗೆ ಕೆಂಪು ಬಸ್ಗಳು ಅವು ನಾವು 65-90 ಚಾರ್ಜ್ ಮಾಡಿದ್ರೆ ಅವರು 102.00 ಮಾಡಿದ್ದಾರೆ. 102.00 ಮಾಡಿದ್ದಾರೆ. ಆಮೇಲೆ ವೇಗದೂತ ಎಕ್ಸ್ಪ್ರೆಸ್ನಲ್ಲಿ 125 ಪೈಸೆ ಮಾಡಿದ್ದಾರೆ. ರಾಜಹಂಸದಲ್ಲಿ 162, ನಾವು 145, ಅವರು 162. ತೆಲಂಗಾಣದಲ್ಲಿ ನಾವು 81.24 ಪೈಸೆ ಮಾಡಿ 81.24 ಪೈಸೆ ಮಾಡಿದ್ರೆ ಅವರು 131 ಪೈಸೆ ಮಾಡಿದ್ದಾರೆ. ನಾವು 65-90 ಮಾಡಿದ್ರೆ ಅವರು 104 ಮಾಡಿದ್ದಾರೆ ತೆಲಂಗಾಣ. ಆಮೇಲೆ ವೇಗದೂತಲ್ಲಿ 176. ಮಹಾರಾಷ್ಟ್ರ ಓಲಿ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯ, ಅದು ನಗರ ಸಾರಿಗೆನಲ್ಲಿ ನಾವು 81.24 ಮಾಡಿದ್ರೆ ಅವರು 145 ಪೈಸೆ ಮಾಡಿದ್ದಾರೆ. ಅಧಿಕೃತ ತಗೊಂಡಿರೋದು ಇದು. ತಮಿಳುನಾಡದು ಇಲ್ಲ ನನ್ನ ಹತ್ರ, ಕೊಡ್ತೀನಿ ಬೇಕಾದ್ರೆ. ಇಲ್ಲ ನನ್ನ ಹತ್ರ ಇಲ್ಲ ರೀ. ಅಲ್ಲ, ಮಹಾರಾಷ್ಟ್ರ ನಿಮ್ದಲ್ವಾ? ಅಲ್ಲ, ನಿಮ್ಮ ರಾಜ್ಯ, ನಿಮ್ಮ ಸರ್ಕಾರ ಇರೋದ, ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದಲ್ವಾ? ಹೌದಾ ಇಲ್ವೋ? ಮತ್ತೆ ನನ್ನ ಹತ್ರ ಫಿಗರ್ ಇಲ್ಲ. ಮಹಾರಾಷ್ಟ್ರದ್ದು, ತಮಿಳುನಾಡ್ದು ಕೊಡ್ತೀನಿ. ಕೊಡ್ರಿ, ತಮಿಳುನಾಡ್ದು ಕೊಡ್ರಿ. ತಮಿಳುನಾಡ್ದು ಇಲ್ಲ ನನ್ನ ಹತ್ರ. ಇದ್ದಿದ್ರು ಕೊಡ್ತಿದ್ದೆ. ನಥಿಂಗ್ ರಾಂಗ್ ಇನ್ ದಟ್. ನಾನು ಕೊಡ್ಲಿಲ್ಲ ಅಂತಂದ್ರೆ ಬದಲಾವಣೆ ಆಗ್ಬಿಡ್ತದ ಅಲ್ಲಿ. ನೀನು ಕೇಳಿದ್ರೆ ಗೊತ್ತಾಗತ್ತಲ್ಲ. ನೀನು ತಮಿಳುನಾಡಿಗೆ ಕೇಳಿದ್ರೆ ಗೊತ್ತಾಗಲ್ವಾ? ಆಯ್ತಲ್ಲ, ನಾವೇನು ಮುಚ್ಚುಮರೆ ಇದರಲ್ಲಿ ಹೈಡ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ 145, 81 ನಮ್ದು, 81.24. ಆಮೇಲೆ ಸಾಮಾನ್ಯ ಬಸ್ಸು, ಸಾಮಾನ್ಯ ಸಾರಿಗೆ 65.90 ನಮ್ದಿದ್ರೆ 145 ಅವ್ರದ್ದು ಮಹಾರಾಷ್ಟ್ರದ್ದು. ಆಮೇಲೆ ಎಕ್ಸ್ಪ್ರೆಸ್ 145 ಮಾಡಿದ್ದಾರೆ, ನಮ್ದು 100.57. ಆಮೇಲೆ ರಾಜಹಂಸ 197 ಪೈಸೆ 1 ಕಿಲೋಮೀಟರ್ಗೆ. ಇವತ್ತು ಎಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಸಂಬಳ, ಸಿಬ್ಬಂದಿಗಳ ಸಂಬಳ ಜಾಸ್ತಿ ಆಗಿದೆ. ಹಾಗಾಗಿ ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ. ಮತ್ತೆ 2020 KSRTCದು 4 ನಿಗಮಗಳದು 2014. ಆಮೇಲೆ ಸ್ಟೂಡೆಂಟ್ಸ್ ಪಾಸು
12 ವರ್ಷದಿಂದ ಮಾಡಿಲ್ಲ. 12 ವರ್ಷದಿಂದ ಮಾಡಿಲ್ಲ ನಾವು. ನೀವು ಮಾಡಿಲ್ಲ, ನಾವು ಮಾಡಿಲ್ಲ. ಆಮೇಲೆ ಅಶೋಕ್ ಅವರು ಬಹಳ ದೀರ್ಘಕಾಲದವರೆಗೆ ಸಾರಿಗೆ ಮಂತ್ರಿ ಆಗಿದ್ರು. ನಿಮ್ಮ ಕಾಲದಲ್ಲಿ ಬಸ್ ದರ ಏರಿಸಿದಿರಿ, ಏರ್ಸೇ ಇಲ್ಲ ಅಂತಲ್ಲ. 29/8/2008 ಪ್ರತಿ ವರ್ಷನೂ ಏರ್ಸ್ಕೊ ಬಂದಿದ್ದೀರಿ. ಪ್ರತಿ ವರ್ಷ 2008, 9, 10, 10, 11, 11, 12, 13 ಹಿಂಗೆ ಪ್ರತಿ ವರ್ಷನೂ ಕೂಡ ಏರಿಸಿದಿರಿ. ಇನ್ನು ಬಸ್ಸಿನ ದರ ಇಷ್ಟೆಲ್ಲ ಈಗ ಡೀಸೆಲ್ ಬೆಲೆ ಜಾಸ್ತಿ ಇದ್ದಾಗ ಹೆಚ್ಚಾಗಿ ಹಾಗೆ ಆಗ್ತದೆ. ಒಂದು ಬಸ್ಸಿನ ಡೀಸೆಲ್ ಬೆಲೆ ಜಾಸ್ತಿ ಆಗಾಗ ಸಂಬಳ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಷ್ಟಕ್ಕೆ ಒಳಗಾಗಿ ಆಗ್ತವೆ. 4 ವರ್ಷದಿಂದ ನಷ್ಟ ಅನುಭವಿಸ್ತಾ ಇದ್ದು 5,900 ಕೋಟಿ ದರ ಪರಿಷ್ಕರಣೆ ಆದಾಗ 9 ಕೋಟಿ ಒಂದು ದಿನಕ್ಕೆ ಖರ್ಚಾಗ್ತಿದೆ ಡೀಸೆಲ್ಗೆ. ಈಗ 13 ಕೋಟಿ ಆಗ್ತಾ ಇದೆ. 4 ಕೋಟಿ ಪ್ರತಿದಿನ ಜಾಸ್ತಿ ಆಗುತ್ತೆ. ಸ್ಯಾಲ್ರೀಸು 6 ಕೋಟಿ ಇತ್ತು 2020ರಲ್ಲಿ.